ಏನು ಹಂಗೆ ನೋಡ್ತಾ ಇದ್ದೀರಾ? ಶಾಕ್ ಆಯ್ತಾ? ಆಗಿರಲೇಬೇಕು ಅಂತ ತಾನೇ ಈ ಜಾಗಕ್ಕೆ ಕರ್ಕೊಂಡು ಬಂದಿತ್ತು. ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಪೊಲೀಸ್ ಇಲಾಖೆ ಅಂದ್ರೆ ಅದಕ್ಕೆ ಅದರದೇ ಆದ ಘನತೆ, ಗೌರವ, ಜವಾಬ್ದಾರಿ ಎಲ್ಲವೂ ಇದೆ. ಆದ್ರೆ ಈ ಇಲಾಖೆಯಲ್ಲಿ ಆರ್ಡರ್ಲಿ ವ್ಯವಸ್ಥೆ ಇದ್ರೆ ಅಲ್ಲಿನ ಪೊಲೀಸರ ಪರಿಸ್ಥಿತಿ ಹೇಗಿರಬೇಡ? ಪೊಲೀಸ್ ಕಾನ್ಸ್ಟೇಬಲ್ಗಳನ್ನ ಹಿರಿಯ ಅಧಿಕಾರಿಗಳು ಚಾಕ್ರಿ ಮಾಡಿಸುವುದು ಯಾವ ರೀತಿಯ ಸೇವೆಯಾಗ್ತದೆ? ಈ ಗುಲಾಮಿ ಮನಸ್ಥಿತಿಯ ನಿಯಮಕ್ಕೆ ಖಡಕ್ ಪೊಲೀಸ್ ಆಫೀಸರ್ ಸಲೀಂ ಅವರು ತಿಲಾಂಜಲಿ ನೀಡಿದ್ದಾರೆ. ಈ ಕುರಿತ ಅಪ್ಡೇಟ್ ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ಸಾಕಷ್ಟು ಕನಸುಗಳನ್ನ ಹೊತ್ತು ಕಷ್ಟಪಟ್ಟು ಓದಿ ಸಮಾಜದಲ್ಲಿ ಉತ್ತಮ ಕೆಲಸಗಳನ್ನ ಮಾಡಬೇಕು ಅಂತ ಪೊಲೀಸ್ ಇಲಾಖೆ ಸೇರಿರ್ತಾರೆ. ಕೊಲೆ, ಸುಲಿಗೆ, ದರೋಡೆ, ಅತ್ಯಾಚಾರ, ಅನ್ಯಾಯದ ವಿರುದ್ಧ ಹೋರಾಡಬೇಕು ಅಂತ ಬಂದಿರ್ತಾರೆ. ಕರ್ತವ್ಯಕ್ಕೂ ಕೂಡ ಜಾಯಿನ್ ಆಗಿರ್ತಾರೆ. ಆದರೆ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕರ್ತವ್ಯಕ್ಕೆ ಹಾಜರಾದವರನ್ನ ಇಲಾಖೆಯ ಹಿರಿಯ ಅಧಿಕಾರಿಗಳ ಮನೆಗಳಿಗೆ ನಿಯೋಜಿಸಿ ಅಡುಗೆ ಮಾಡೋದು, ಮನೆ ಸ್ವಚ್ಛಗೊಳಿಸುವುದು, ಮಕ್ಕಳನ್ನ ಶಾಲೆಗೆ ಕರೆದೊಯ್ಯೋದು ಹಾಗೂ ಇನ್ನಿತರ ಕೆಲಸಗಳನ್ನ ಮಾಡಿಸಲಾಗುತ್ತಿತ್ತು. ಬ್ರಿಟಿಷರ ಕಾಲದಲ್ಲಿ ಆರಂಭವಾದಂಥ ಆರ್ಡರ್ಲಿ ವ್ಯವಸ್ಥೆ ಬಗ್ಗೆ ಹಲವು ಟೀಕೆಗಳು ಕೂಡ ಕೇಳಿ ಬಂದಿದ್ವು. ಸುಮಾರು 3,320 ಪೊಲೀಸ್ ಸಿಬ್ಬಂದಿಗಳು ಈ ವ್ಯವಸ್ಥೆಯಡಿ ಕೆಲಸವನ್ನ ನಿರ್ವಹಿಸುತ್ತಿದ್ರು. ಅರ್ಥಾತ್ ಹಿರಿಯ ಅಧಿಕಾರಿಗಳ ಚಾಕ್ರಿ ಮಾಡ್ತಿದ್ರು. ಈ ವ್ಯವಸ್ಥೆಗೆ ಬ್ರೇಕ್ ಬಿದ್ದಿದೆ ಈಗ. ಸಮಾಜಮುಖಿ ಅಧಿಕಾರಿ ಡಿಜಿಐಜಿಪಿ ಸಲೀಂ ಸಾಹೇಬ್ರು ಈ ನಿಯಮಕ್ಕೆ ಅಂತ್ಯ ಹಾಡಿದ್ದಾರೆ. ಈ ಮೂಲಕ ಪೊಲೀಸ್ ಇಲಾಖೆಯಲ್ಲಿ ಹೊಸ ಬದಲಾವಣೆಯನ್ನ ತಂದಿದ್ದಾರೆ. ಒಟ್ಟಾರೆ ಕರ್ನಾಟಕ ಪೊಲೀಸ್ ಇಲಾಖೆಯು ಹಿರಿಯ ಅಧಿಕಾರಿಗಳ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಂಥ ಸಶಸ್ತ್ರ ಮೀಸಲು ಪಡೆ ಸಿಬ್ಬಂದಿ ಅಥವಾ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನ ವಾಪಸ್ ಕರೆಸಿಕೊಳ್ಳುವ ಮೂಲಕ ಈ ವ್ಯವಸ್ಥೆಯನ್ನ ಪೊಲೀಸ್ ಮಹಾನಿರ್ದೇಶಕ ಎಂಎ ಸಲೀಂ ರದ್ದುಗೊಳಿಸಿದ್ದಾರೆ. ಇದರಿಂದ ಪೊಲೀಸ್ ಸಿಬ್ಬಂದಿಗಳ ಘನತೆಯನ್ನ ಎತ್ತಿ ಹಿಡಿಯುವ ಹಾಗೂ ಪೊಲೀಸ್ ಪಡೆಯನ್ನ ದಕ್ಷರನ್ನಾಗಿ ಹುರಿದುಂಬಿಸುವ ಕೆಲಸವಾಗಿದೆ. ಕೆಳವರ್ಗದ ಪೊಲೀಸರಿಗೆ ಇದರಿಂದ ರಿಲೀಫ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ಪೊಲೀಸ್ ಮಹಾನಿರ್ದೇಶಕ ಸಲೀಂ ಅವರ ಈ ಕಾರ್ಯ ಹಲವರ ಮುಖದಲ್ಲಿ ಸಂತೋಷಕ್ಕೆ ಕಾರಣವಾಗಿದೆ. ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.